ಅಲ್ಲ, ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮು ಇನ್ನೂ ಯಾವ ರೇಂಜಲ್ಲಿ ಹಾಳು ಮಾಡಿ ಎಕ್ಕುಡಿಸ್ಬೇಕು ಅಂತ ಕಾಯ್ತಾ ಇದ್ದಾರೆ. ಯಾರು ಮೇಲ್ಗಡೆ ಕೂತವ್ರೆ? ಅವ್ರಿಗೇನು ಮಾನ, ಮರ್ಯಾದೆ, ತಿಳುವಳಿಕೆ, ಅವ್ರ ಏನು ಸಮಸ್ಯೆ ಅನ್ನೋದೇ ಅರ್ಥ ಆಗ್ತಾ ಇರಲ್ಲ. ಇನ್ನೂ ಎಷ್ಟು ಹಾಳಾಗಿ ಎಕ್ಕುಟ್ಟೋಗ್ಬೇಕು ನಮ್ಮ ಟೀಮು. ಎಷ್ಟು ಚೆನ್ನಾಗಿರೋ ಟೀಮ್ನ ಈಗ ನಾನು ಸಾರ್ವಜನಿಕವಾಗಿ ನಾನು ಕೆಟ್ಟ ಪದ ಉಪಯೋಗಿಸೋಕ್ಕಾಗಲ್ಲ. ಬರ್ತೈತೆ ಕೆಟ್ಟದು, ಅದು ಹೇಳೋಕ್ಕಾಗಲ್ಲ. ಸಂಕಟ ಆಗ್ತಾಯಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಏನು ಬಂದಿರೋದು ಇವ್ರಿಗೆ ಅಂತ. ಅವನೊಬ್ಬ ಥರ್ಡ್ ಕ್ಲಾಸ್ ಕೋಚ್ ಯಾವನಾರ ಇದ್ದರೆ ಇಷ್ಟು ವರ್ಷದಲ್ಲಿ ನಾವು ನೋಡ್ದಂಗೆ. ನಾನು ಚಿಕ್ಕದ್ರಿಂದ ಕ್ರಿಕೆಟ್ ಆಡಿದ್ದೀನಿ. ಕ್ರಿಕೆಟ್ ಅಂದರೆ ಪ್ರಾಣ ಇತ್ತು ಒಂದು ಕಾಲದಲ್ಲಿ. ಕ್ರಿಕೆಟ್ ನೋಡ್ಕೊಂಡು ಬೆಳೆದವನು. ಜಾವಗಲ್ ಶ್ರೀನಾಥಿಂದ ಹಿಡಿದು ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್ ಆಟ ನೋಡ್ಕೊಂಡು, ಸಚಿನ್ ತೆಂಡೂಲ್ಕರ್ ಎಲ್ಲ ಆಟ ನೋಡ್ಕೊಂಡು ಬೆಳೆದವರು. ಇವತ್ತು ಕ್ರಿಕೆಟ್ ನೋಡ್ತೀವಿ. ಅವನು ಏನು ಕೋಚಿನ ಮುಖಾನ ಅವ್ನಿಗೆ ಏನು ಯೋಗ್ಯತೆ ಇದೆ ಅಂತ ಅವನನ್ನು ಯಾವನಪ್ಪ ಕೋಚ್ ಮಾಡಿದವರು? ಗೌತಮ್ ಗಂಭೀರ್ನ. ಅವನು ಆ ಅಜಿತ್ ಅಗರ್ಕರ್, ಆ ಎರಡು ಮಹಾನ್ ದಿವ್ಯ ಚೇತನಗಳು, ಮಹಾನ್ ಭಾವರುಗಳು. ಅವ್ರಿಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ನಮ್ಮಂಥರಾಗಿದ್ರೆ ಈ ಥರ ಡಿಬಾಕಲ್ ಆಗ್ತಿರಲ್ಲ. ಆ ತಂಡದ ಒಂದು ದುರ್ಗತಿ ಅಸಹ್ಯ ಪಡೋ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಇದ್ದರೆ ಫಸ್ಟ್ ರಾಜೀನಾಮೆ ಕೊಟ್ಟು ಬಂದ್ಬಿಡ್ತಿದ್ವಿ ನಾವು. ನಮ್ಮ ಕೈಲಿ ಆಯ್ತಾ ಇಲ್ಲ, ನಮ್ಗೆ ಯೋಗ್ಯತೆ ಇಲ್ಲ, ಯಾರು ಯೋಗ್ಯತೆ ಇರೋರು ನಡೆಸಿ ಅಂತ. ಏನು ಬಂದಿರೋದವ್ರಿಗೆ? ಅವ್ರಿಗಂತೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರು ರಾಜೀನಾಮೆ ಕೊಟ್ಟು ಹೋಗಲ್ಲ. ಅವ್ರ ಮೇಲ್ಗಡೆ ಕೂತವ್ರಲ್ಲ, ಅದು ಯಾರು ಕೂತಿರೋದು? ಜೈ ಶಾ ಕೂತವರು, ಅದು ಯಾರು ಕೂತವ್ರು? ಅವ್ರಿಗಾರ ತಿಳುವಳಿಕೆ ಬೇಡವಾ? ತೆಗೆದು ಬಿಸಾಕ್ಬೇಕಲ್ಲ ಅವ್ರನ್ನ. ಇನ್ನೂ ಎಷ್ಟು ಹಾಳು ಮಾಡ್ತೀರಾ ಇಂಡಿಯನ್ ಕ್ರಿಕೆಟ್ ಟೀಮ್ನ? ನೋಡೋಕ್ಕಾಗ್ತಾ ಇಲ್ಲ. ಅವನಿಗೆ ಗೌತಮ್ ಗಂಭೀರ್ ಎಲ್ಲ ಮನುಷ್ಯ ಕಾಲಲ್ಲಿ ನಡೆದ್ರೆ ತಲೆಯಲ್ಲೇ ನಡೀತಾನೆ. ಅಜಿತ್ ಅಗರ್ಕರು ಏನು ಹೇಳೋಕ್ಕೇನು ಉಳ್ದೇ ಇಲ್ಲ ಅವರಿಬ್ಬರ ಬಗ್ಗೆ. ಎಷ್ಟು ಚೆನ್ನಾಗಿರೋ ಟೀಮ್ನ ಎಕ್ಕುಡಿಸ್ಬಿಟ್ಟು ಕೂರಿಸೋರೆ. ಎಂತೆಂಥ ಪ್ಲೇಯರ್ಸ್ಗಳವ್ರೆ ನಮ್ಮ ದೇಶದಲ್ಲಿ. ಎಂತೆಂಥ ಸೀನಿಯರ್ಸ್ ಪ್ಲೇಯರ್ಸ್ಗಳಿದ್ದಾರೆ. ಎಂತೆಂಥ ಟ್ಯಾಲೆಂಟ್ ಇವೆ. ಅವ್ರನ್ನೆಲ್ಲ ಇಟ್ಕೊಂಡು ಟೀಮ್ ಕಟ್ಕೊಂಡು ಒಂದು ಟೀಮ್ ನೆಟ್ಟಕ್ಕೆ ಕರ್ಕೊಂಡು ಹೋಗೋಕ್ಕೆ ಇವ್ರ ಕೈಲಿ ಏನೂ ಕಿಸಿಯೋಕ್ಕಾಗಲ್ಲ ಅಂದರೆ ಯಾಕ್ರಪ್ಪ ಇದ್ದೀರಾ ಅಪ್ಪ? ಅಣ್ಣಂದ್ರ, ದೇವ್ರುಗಳ, ಗೌತಮ್ ಗಂಭೀರ್, ಅಜಿತ್ ಅಗರ್ಕರ್, ದಯವಿಟ್ಟು ರಾಜೀನಾಮೆ ಕೊಡಿ, ಇಲ್ಲ ಅವ್ರನ್ನ ಒದ್ದು ಓಡಿಸ್ರಪ್ಪ. ಯಾರಪ್ಪ ಮೇಲೆ ಕೂತಿದ್ದೀರಾ? ಸಾಕು. ಇವರ ಪರಿಸ್ಥಿತಿ, ಇವರ ಅವಸ್ಥೆಗಳು ನೋಡಿ ನೋಡಿ ಸಾಕಾಗೋಗಿದೆ. ಇದಕ್ಕೆ ಯಾರು ಪ್ರತಿಭಟನೆಯೂ ಮಾಡ್ತಾ ಇಲ್ಲ. ದೇವರೇ, ಇವರಿಬ್ಬರನ್ನ ಫಸ್ಟು ಒದ್ದು ಓಡಿಸಿ ಟೀಮಿಂದ. ಸಾಕಾಗಿದೆ ಈ ಥರ್ಡ್ ಕ್ಲಾಸ್ ಪರ್ಫಾರ್ಮೆನ್ಸ್ಗಳು ನೋಡಿ. ಐರ್ಲೆಂಡ್ ಕೈ ಹೊಡೆಸ್ಕೊಂಡ್ರು. ನಾಚಿಕೆ ಮಾನ ಮರ್ಯಾದೆ. ಐರ್ಲೆಂಡ್ ಟೀಮಲ್ಲಿ, ನಮ್ಮ ಟೀಮಲ್ಲಿ. ಓಕೆ ಫ್ರೆಂಡ್ಸ್, ಕಟ್ ಮಾಡಿ.